ಟಿಕೆಟ್ ಕೌಂಟರ್ ಅಲ್ಲೇ ಯಾರು ಇಲ್ಲ ಲಾಲ್ಬಾಗ್ ಅಲ್ಲಿ. ಆರಾಮಾಗಿ ಹೋಗ್ತಾ ಇದೀನಿ. ಟಿಕೆಟ್ ಫ್ರೀ ಟಿಕೆಟಾ? ನಾನು 7 ಗಂಟೆಗೆ ಫ್ರೀ ಅನ್ಕೊಂಡೆ. 7 ಗಂಟೆಗೆ ಫ್ರೀನಾ ಇವಾಗ? ಫ್ರೀ. ಸೊ ಈ ಪಾರ್ಟ್ ಮಾತ್ರ ಕ್ರೇಜಿ ಅನ್ಕೊಂಬಿಡಿ. ಲಾಲ್ಬಾಗ್ ಅಲ್ಲಿ ಎಷ್ಟು ಸಕ್ಕತ್ತಾಗಿದೆ ನೋಡಿ. ಸನ್ಫ್ಲವರ್ಸು, ಸೂರ್ಯಕಾಂತಿ ನಾನು, ನನ್ನ ಸೂರ್ಯ ನೀನು. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಟ್ ಲಾಲ್ಬಾಗ್. ತುಂಬಾ ಜನ ಫ್ಯಾನ್ಸ್ ಬೇಸ್ ಇರೋದೇ ಸುದೀಪ್ ಸರ್ನ ನೋಡಕ್ಕೆ, ಬಿಗ್ ಬಾಸ್ ನೋಡಕ್ಕಲ್ಲ. ವಾರದ ಕತ್ತೆ ಕಿಚನ್ ಜೊತೆ ಸುದೀಪ್ ಸರ್ನ ಭೇಟಿ ಮಾಡಕ್ಕೆ ಅವಕಾಶ ಸಿಗುತ್ತೆ. ಹೌದು ಸ್ವಾಮಿ. ಸುಮ್ನೆ ಮನೇಲಿರೋರು ಅಟ್ಲೀಸ್ಟ್ ಬನ್ರಿ, ಲಾಲ್ಬಾಗ್ ಬಂದ್ ನೋಡ್ರಿ ಎಷ್ಟು ಸಾಕಾಗಿದೆ ಅಂತ. ಪಿಲ್ಲೋ ಬೆಡ್ ಎಲ್ಲ ಬರುತ್ತಲ್ಲ ವೈಟ್ ಕಲರ್, ಸೊ ಆ ಕಾಟನ್ ಇದೇ ಮರದಿಂದ ಸಿಗೋದು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ಆಗಸ್ಟ್ 15 80ನೇ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ನಮ್ಮ ಲಾಲ್ಬಾಗ್ ಫ್ಲವರ್ ಶೋ ಹೇಗಿದೆ ಅಂತ ನಿಮ್ಗೆ ತೋರಿಸ್ತಿದೀನಿ. ಹಾಗೆ ಇನ್ನೊಂದು ವಿಶೇಷವಾಗಿರೋ ಅಪ್ಡೇಟ್ ಏನಂದ್ರೆ, ಸೊ ಬಿಗ್ ಬಾಸ್ ಸೀಸನ್ 13 ಏನ್ ಬರ್ತಿದೆ ಕನ್ನಡ, ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಸರ್ ಅವರ ಶೋ ನೋಡ್ಬೇಕು, ವೀಕೆಂಡ್ ಪಂಚಾಯಿತಿ ನೋಡ್ಬೇಕು. ಅವ್ರಿಗೂ ಕೂಡ ಒಂದು ಸಣ್ಣ ಅವಕಾಶ ಕೊಡ್ತಿದ್ದಾರೆ, ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಹೇಳ್ತೀನಿ. ಸೊ ಬನ್ನಿ ಹೋಗೋಣ ಫಸ್ಟ್. ಸೊ ಇಲ್ಲಿ ನೋಡಿ, ನಾನ್ ಬಂದಿರೋದು ಲಾಲ್ಬಾಗ್ ವೆಸ್ಟ್ ಗೇಟ್. ಪಾರ್ಕಿಂಗ್ ಗೆ ತಲೆನೋವಿದೆ ಇಲ್ಲೆಲ್ಲ ನೋಡಿ, ಕಾರ್ ಪಾರ್ಕಿಂಗ್ ಮಾಡಕ್ ಆಗಲ್ಲ. ಅಲ್ಲೊಂದ್ ಸ್ವಲ್ಪ ಪಾರ್ಕಿಂಗ್ ಫೆಸಿಲಿಟಿ ಕೊಟ್ಟಿದ್ದಾರೆ, ಆಮೇಲೆ ಇಲ್ಲೂ ಮಾಡ್ಬೋದು. ನಾನು ಅಲ್ಲಿ ಮಾಡಿದೀನಿ ನನ್ನ ಬೈಕ್. ಸ್ಟ್ರೈಟ್ ಹೋದ್ರೆ ಮೆಟ್ರೋ ಕನೆಕ್ಟ್ ಆಗುತ್ತೆ, ಅಲ್ಲೇ ಮೆಟ್ರೋ ಇದೆ ನೋಡಿ. ಮೆಟ್ರೋ ಬೆಸ್ಟ್ ಆಪ್ಷನ್. ಅಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ನೀವು ನಡ್ಕೊಂಡ್ ಬಂದ್ರೆ ಇಲ್ಲಿ ಎಂಟ್ರೆನ್ಸ್ ಹೋಗ್ಬೋದು. ಸೊ ಆರಾಮಾಗಿ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಮೆಟ್ರೋಲ್ ಬಂದ್ರೆ ಬೆಸ್ಟ್, ಬಸ್ಸು ಇಲ್ಲ ಮೆಟ್ರೋಲ್ ಬಂದ್ರೆ ಬೆಸ್ಟ್. ಕಾರ್ ಪಾರ್ಕಿಂಗ್ ಎಲ್ಲ ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಬೈಕ್ ಪಾರ್ಕಿಂಗಿಗೂ ಸ್ವಲ್ಪ ಜನ ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ. ಆಗಸ್ಟ್ 6ರಿಂದ ಆಗಸ್ಟ್ 17 ಗಂಟ ಇದೆ ಈ ಸತಿ ಫ್ಲವರ್ ಶೋ. ಇಲ್ಲಿ ಮೋಸ್ಟ್ಲಿ ಟಿಕೆಟ್ಸ್ ಅಲ್ಲಿದೆ ಅನ್ಸುತ್ತೆ. ಇಲ್ಲಿ ನೋಡಿ, ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್. ಸೊ ನಾನ್ ಬಂದಿರೋದು ಅರ್ಲಿ ಮಾರ್ನಿಂಗು, ಒಂದು 7 ಗಂಟೆ ಅನ್ಕೊಳ್ಳಿ. 7 ಗಂಟೆನೇ ಇಲ್ಲಿ ಓಪನ್ ಆಗೋದು. ಅರ್ಲಿ ಮಾರ್ನಿಂಗ್ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆ. ಏನು ಟಿಕೆಟ್ ತಗೊಂತಾ ಇಲ್ವಾ? ಅರ್ಲಿ ಮಾರ್ನಿಂಗ್ ಫ್ರೀ ಬಿಟ್ಬಿಟ್ಟಿದಾರ. ಇಲ್ಲಿ ನೋಡಿ, ಟಿಕೆಟ್ ರೇಟ್ ಹಾಕಿದ್ದಾರೆ. ಡೇಟ್ ಇದೆಯಲ್ಲ 6ರಿಂದ 17 ಗಂಟ. ವಯಸ್ಕರಿಗೆ ಅಡಲ್ಟ್ಸ್ಗೆ 80 ರೂಪಾಯಿ, ವೀಕೆಂಡ್ಸ್ ಅಲ್ಲಿ 100 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ. ಟಿಕೆಟ್ ಕೌಂಟರ್ ಅಲ್ಲೇ ಯಾರು ಇಲ್ಲ ಲಾಲ್ಬಾಗ್ ಅಲ್ಲಿ. ಆರಾಮಾಗಿ ಹೋಗ್ತಾ ಇದೀನಿ. ಟಿಕೆಟ್ ಫ್ರೀ ಟಿಕೆಟಾ? ಫ್ರೀ ಟಿಕೆಟ್ ಅಂತೂ ಇಲ್ಲ. ಏನಂದ್ರೆ ನಾವೀಗೇನು ಲೈಟ್ ಹೌಸ್ಗೆ, ಗ್ಲಾಸ್ ಹೌಸ್ಗೆ ಹೋಗ್ತೀವಲ್ವಾ, ಅಲ್ಲಿ ನಮಗೆ ಟಿಕೆಟ್ ತಗೊಂತಾರಂತೆ 80 ರೂಪಾಯಿ ಸೇಮ್ ರೇಟು. ವೀಕೆಂಡ್ಸ್ ಅಲ್ಲಿ 100 ರೂಪಾಯಿ. ಸೊ 9 ಗಂಟೆ ಮೇಲೆ ಇಲ್ಲೆಲ್ಲ ಕುತ್ಕೊಂತಾರೆ ಟಿಕೆಟ್ ಕೌಂಟರ್ ಅಲ್ಲಿ, ಇಲ್ಲಿಂದಾನೆ ಟಿಕೆಟ್ ತಗೊಂತಾರೆ. ಒಬ್ರೊಬ್ರು ಏನಂದ್ರೆ ಗ್ಲಾಸ್ ಹೌಸ್ಗೆ ಹೋಗಲ್ಲ, ಸುಮ್ಮನೆ ವಾಕಿಂಗ್ ಬರ್ತಾರೆ. ಅರ್ಲಿ ಮಾರ್ನಿಂಗ್ ಬರೋರಿಗೆ ಫ್ರೀ ವಾಕಿಂಗ್ ಏನು ಚಾರ್ಜಸ್ ಇರಲ್ಲ. ಅರ್ಲಿ ಮಾರ್ನಿಂಗ್ ಎಷ್ಟು ಜನ ವಾಕಿಂಗ್ ಬಂದಿದ್ದಾರೆ ಅಂದ್ರೆ, ಬೆಳಗ್ಗೆ ಎಲ್ಲ ವಾಕಿಂಗ್ ಮಾಡ್ತವ್ರೆ. ಸೊ ವಯಸ್ಸಾದವ್ರಿಗೆ ಫ್ರೀ ಮೆಡಿಕಲ್ ಚೆಕಪ್ ಕೂಡ ಇಲ್ಲಿ ಮಾಡ್ತಿದ್ದಾರೆ ಅನ್ಸುತ್ತೆ. ಫ್ರೀನಾ ಪೇಡ ಗೊತ್ತಿಲ್ಲ ನನಗೆ, ಒಟ್ಟಿನಲ್ಲಿ ಮಾಡ್ತಿದ್ದಾರೆ. BP ಶುಗರ್ ಎಲ್ಲ ಚೆಕ್ ಮಾಡಿಸ್ಬೋದು. ಕುಡಿಯೋ ನೀರು ಕೂಡ ವ್ಯವಸ್ಥೆ ಅಲ್ಲಲ್ಲಿದೆ. ಸೊ ಸೂಪರು ಈ ತರ ಇದ್ರೆ. ಲಾಲ್ಬಾಗ್ ಕೆರೆ, ಲಾಲ್ಬಾಗ್ ಲೇಕ್ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಲಾಲ್ಬಾಗ್ ಲೇಕ್. ಬೋಟಿಂಗ್ ಏನ್ ಬಿಟ್ಟಿಲ್ಲ ಅನ್ಸುತ್ತೆ, ತುಂಬಾ ವಿಶಾಲವಾಗಿ ಸಖತ್ತಾಗಿದೆ. ಲೇಕ್ ನೋಡ್ಕೊಂಡು ಹೋಗ್ಬೋದು ನೀವು. ಮುಂದಕ್ಕೆ ಹೋಗೋಣ. ಈ ಮರ ನೋಡಿ ಎಷ್ಟು ದೊಡ್ಡದಿದೆ ಅಂದ್ರೆ, ನಂದು 1.5 ಹಾಕಿದ್ರು ಸಾಲ್ತಾ ಇಲ್ಲ, ಅಷ್ಟು ದೊಡ್ಡದೈತೆ ಮರ. ಯಪ್ಪ, ಬೇರೆ ಏನ್ ಗುರು ಹಿಂಗಿದೆ, ಬೇರೆ ಒಂದು ಅಲ್ಲಿಂದ ಇಲ್ಲಿ ತನಕ ಇದೆ ಸ್ವಾಮಿ. ಇಲ್ಲಿ ನೋಡಿ, ಕ್ರೇಜಿ ಅನ್ಕೊಳ್ಳಿ. ಈ ಮರ ಮಾತ್ರ ಇಷ್ಟು ದೊಡ್ಡ ಮರ, ಇದನ್ನ ಕವರ್ ಮಾಡಕ್ಕೆ ಆಗಲ್ಲ. ಎಲ್ಲಿ ಯಪ್ಪ ಯಪ್ಪ ಯಪ್ಪ, ಬೇರೆ ಎಲ್ಲಾ ಕಡೆ ಹರಡ್ಕೋಬಿಟ್ಟಿದೆ. ಕಂಪ್ಲೀಟ್ ಡೀಟೇಲ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ. ವೈಟ್ ಸಿಲ್ಕ್ ಕಾಟನ್ ಟ್ರೀ ಅಂತ ಇದು. ಬಿಳಿ ಬುರುಗ, ಪಿಲ್ಲೋ ಬೆಡ್ ಎಲ್ಲ ಬರುತ್ತಲ್ಲ ವೈಟ್ ಕಲರ್, ಸೊ ಆ ಕಾಟನ್ ಇದೇ ಮರದಿಂದ ಸಿಗೋದು. ಇದರಿಂದಾನೇ ಪಿಲ್ಲೋಸ್ ಎಲ್ಲ ಮಾಡೋದು. ವೈಟ್ ಕಲರ್ ಪಿಲ್ಲೋ ಬೆಡ್ ನಾವು ನೋಡ್ತೀವಲ್ಲ ಇಲ್ಲಿ. ಹಾಗೆ ನಿಮ್ಗೆ ರೂಟ್ ಮ್ಯಾಪ್ ಕೂಡ ಹಾಕಿದ್ದಾರೆ. ಈ ಸಲಿಯ ಲಾಲ್ಬಾಗ್ ಹೇಗಿದೆ, ಏನೇನ್ ಸಿಗುತ್ತೆ ಎಲ್ಲಾನು ಇಲ್ಲಿ ರೂಟ್ ಮ್ಯಾಪ್ ಅಲ್ಲೇ ನೋಡ್ಬೋದು. ಟಾಯ್ಲೆಟ್ಸು, ಪಾರ್ಕಿಂಗ್ ಎಲ್ಲಿದೆ ಅಂತ ಅಲ್ಲೇ ಹಾಕೋರೆ. ಸೊ ನೋಡಿ, ಮೆಟ್ರೋ ನಿಯರ್ ಇರೋದು ವೆಸ್ಟ್ ಗೇಟ್ ಅಲ್ಲಿ. ಸೊ ನೀವು ಮೆಟ್ರೋ ಅಂದ್ರೆ ವೆಸ್ಟ್ ಗೇಟ್ಗೆ ಎಂಟ್ರಿ ಆಗ್ಬೋದು. ಹೋಗೋಣ. ಎಷ್ಟು ಅರ್ಲಿ ಮಾರ್ನಿಂಗ್ ಸೂಪರ್ ಆಗಿದೆ ವೈಬ್ಸ್ ನೋಡಿ, ಫುಲ್ಲು ಗ್ರೀನರಿ. ಇಲ್ಲಿ ನೋಡಿ, ಯೋಗ ಮಾಡ್ತಾ ಇದ್ದಾರೆ ಆರಾಮಾಗಿ. ಗ್ರಾಸ್ ಒಳಗಡೆ ಯೋಗ ಮಾಡೋದೇ ಒಂಥರ ಖುಷಿ ಅವ್ರಿಗೆ. ಗ್ಲಾಸ್ ಹೌಸ್ ಅಲ್ಲಿದೆ. ಇವರಿಬ್ರು ನೋಡಿ ಎಷ್ಟು ರಾಜ್ಯಾರೋಶ್ವ ಕುತ್ಕೊಂಡು. ಇಲ್ಲಿ ನೋಡಿ, ಒಂದು ಸಣ್ಣ ವಾಟರ್ ಫೌಂಟೇನ್ ಮಾಡಿದ್ದಾರೆ, ಎಷ್ಟು ಸಖತ್ತಾಗಿದೆ ಅಂತ. ವಾಟರ್ ಫ್ಲೋ ಆಗ್ತಿರೋದು ಮತ್ತೆ ಫೋಟೋ ಇಡ್ಸಕ್ಕೆ ಸೂಪರ್ ಆಗಿದೆ ಇದು ಜಾಗ. ಸೊ ಈ ಪಾರ್ಟ್ ಮಾತ್ರ ಕ್ರೇಜಿ ಅನ್ಕೊಂಬಿಡಿ. ಲಾಲ್ಬಾಗ್ ಅಲ್ಲಿ ಎಷ್ಟು ಸಖತ್ತಾಗಿದೆ ನೋಡಿ. ಸನ್ಫ್ಲವರ್ಸು ಯಾರು ಕೂಡ ಮುಟ್ಟಕ್ಕೆ ಹೋಗ್ಬಿಡಿ, ಫೋಟೋ ತಗೊಳ್ಳಿ.
ಬಟ್ ಸೂಪರ್ ಆಗಿ ಮಾಡಿದ್ದಾರೆ ಈ ಸತಿ ಮಾತ್ರ. ಮೇನ್ ಅಟ್ರಾಕ್ಟಿವ್ ಆಗಿ ಸಕ್ಕದಾಗಿ ಕಾಣುತ್ತೆ. ಸನ್ಫ್ಲವರ್ ಪೆಟಲ್ಸ್ ಆಗಿರ್ಬೋದು, ಸನ್ಫ್ಲವರ್ ಇಷ್ಟು ದೊಡ್ಡದು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು ಗುಂಡ್ಲುಪೇಟೆಯಲ್ಲಿ ನೋಡಿದ್ದೆ ಹಿಮವದ್ ಗೋಪಾಲ ಸ್ವಾಮಿಗೆ ಹೋಗ್ಬೇಕಾದ್ರೆ, ಇವಾಗಲೇ ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು. ಇಲ್ಲಿ ನೋಡ್ರಪ್ಪ, ಲಾಲ್ ಬಾಗ್ ನಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನಾನೇನ್ ನಿಮ್ಗೆ ಹೇಳಿದ್ನಲ್ಲ. ಸೊ ಇನ್ನೂ ಕರ್ಟನ್ ಓಪನ್ ಮಾಡಿಲ್ಲ, ಇನ್ನೇನು 9 ಗಂಟೆಗೆ ಮಾಡ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲಿ ಅಗ್ನಿ ಪರೀಕ್ಷೆ ಇಲ್ಲೇ ನಡೆಯೋದು. ಸೊ ಟಿಕೆಟ್ಸ್ ಒಳಗಡೆನೆ ಕೊಡ್ತಾರಂತೆ, ಹೋಗ್ತಾ ಇದೀವಿ. ಓಪನ್ ಇದೆ. ಗ್ರೀನ್ ಮ್ಯಾಟ್ ಎಲ್ಲ ಮೋಸ್ಟ್ಲಿ ಪ್ರೊಟೆಕ್ಷನ್ಗೆ ಹಾಕಿದ್ದಾರೆ, ನಾನು ಕ್ಲೋಸ್ ಅನ್ಕೊಂಡೆ. ಸೊ ಹೋಗೋಣ ಬನ್ನಿ. ಸೊ ಲಾಲ್ಬಾಗ್ ನಿಮಗೆ ಅರ್ಲಿ ಮಾರ್ನಿಂಗ್ 7 ಗಂಟೆಯಿಂದ ಈವ್ನಿಂಗ್ 7 ಗಂಟೆ ತನಕ ಓಪನ್ ಇರುತ್ತೆ. ಸೊ ಯಾರು ಕೂಡ 9 ಗಂಟೆ ಮೇಲೆ ಓಪನ್ ಅಂತೆಲ್ಲ ಅನ್ಕೊಂಬಿಡಿ, ಓಪನ್ ಇರುತ್ತೆ. ನೋಡಿ, ನಾನು ಬಂದಿರೋದು ಈಗ 7 ಗಂಟೆ ಹಂಗೆ. ಬುಕ್ಕಿಂಗ್ ಮಾಡ್ತಿದ್ದಾರೆ ಅನ್ಸುತ್ತೆ, ಟಿಕೆಟ್ ಇಲ್ಲೇ ಬುಕ್ ಮಾಡ್ಕೊಳತ್ತಾರ. ಇವಾಗ ಅಲ್ಲಿ ಕೊಡ್ತಾ ಇದ್ದಾರೆ ಟಿಕೆಟ್ಸ್ ಒಂದು. ಹಾ, ಸೊ ವೀಕೆಂಡ್ಸ್ ಅಲ್ಲಿ ನಿಮ್ಗೆ 100 ರುಪೀಸ್ ಇರುತ್ತೆ, ವೀಕ್ ಡೇಸ್ ಅಲ್ಲಿ 80 ರುಪೀಸ್. ಕರ್ನಾಟಕದ ಮೊದಲ ರಾಜ ಮನೆತನ ಗಂಗಾ ಡೈನಾಸ್ಟಿನ ಇಲ್ಲಿ ಮರುಸೃಷ್ಟಿ ಮಾಡಿದ್ದಾರೆ. $34 ಲಕ್ಷಕ್ಕೂ ಹೆಚ್ಚು ಹೂಗಳನ್ನ ಯೂಸ್ ಮಾಡಿರೋದಿದು. ಅದರಲ್ಲಿ 15 ಲಕ್ಷದ ಹೂಗಳು ಇಲ್ಲೇ ಏನು ಲಾಲ್ಬಾಗಲ್ಲೇ ಬೆಳೆದಿರೋದು, ಇನ್ನು ಮಿಕ್ಕಿದೆಲ್ಲ ಬೇರೆ ಕಡೆಯಿಂದ ತಂದಿರೋದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದರೆ. ಸೊ ನೀವು ವಾಲ್ ನೋಡ್ಬೋದು, ಬಿಲ್ಡಿಂಗ್ ನ ವಾಲು ಫುಲ್ಲು ಹೂವ, ಒಂಚೂರು ಗ್ಯಾಪ್ ಇಲ್ಲ, ಫುಲ್ಲು ಹೂವಗಳಿಂದ ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲೇ ನಿಮ್ಗೆ ಟೆಂಪಲ್ ತರ ಮಾಡಿದ್ದಾರೆ ಪಕ್ಕದಲ್ಲೇ. ಪ್ರತಿಯೊಂದು ವಾಲಲ್ಲೂ ಕೂಡ ಇನ್ಫಾರ್ಮೇಶನ್ ಇರುತ್ತೆ, ನೀವು ಓದ್ಬೋದು. ವಾರ್ ರಿಲೇಟೆಡ್ ಒಂದು ಥೀಮ್ ಮಾಡಿದ್ದಾರೆ, ರಾಜ ಯುದ್ಧ ಮಾಡ್ತಿರೋದು, ಯಾವ ಇಸ್ವಿಲಿ ಅವರು ಆಳ್ವಿಕೆ ಮಾಡಿದ್ರು ಅನ್ನೋದು, ಪ್ರತಿಯೊಬ್ಬ ರಾಜರ ಹೆಸರು ಮತ್ತೆ ಯಾವ ಇಸ್ವಿಲಿ ಆಳ್ವಿಕೆ ಮಾಡಿದ್ರು ಹಾಗೆ ಅವರ ಸ್ಟ್ಯಾಚು ಕೂಡ ಇಲ್ಲಿ ಹಾಕಿದ್ದಾರೆ ಚಿಕ್ಕದಾಗಿ. ಸೊ ಇಲ್ಲಿ ನಮ್ಗೆ ಗಂಗಾರಸರ ಮಹಾಮಂತ್ರಿ ಚಾವುಂಡರಾಯರ ಪ್ರತಿಮೆನ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡಿ ಸ್ಟ್ಯಾಚು. ಗೊಮ್ಮಟೇಶ್ವರ ಮೂರ್ತಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಇಲ್ಲೂ ಕೂಡ ಯಾರ್ಯಾರು ಪ್ರಮೋಟ್ ಮಾಡಿದ್ದಾರೆ, ಯಾರ್ಯಾರು ಇದನ್ನ ಮಾಡಿಸಿದ್ದಾರೆ, ಸ್ಪಾನ್ಸರ್ಡ್ ಬೈ ಕಲರ್ಸ್ ಕನ್ನಡ, ಭಾಗ್ಯಲಕ್ಷ್ಮಿ ಎಲ್ಲ ಸ್ಪಾನ್ಸರ್ಶಿಪ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಮಕ್ಕಳನ್ನ ದಯವಿಟ್ಟು ಕರ್ಕೊಂಡು ಬನ್ನಿ, ತುಂಬಾನೇ ಎಜುಕೇಟಿವ್ ಆಗಿರುತ್ತೆ ಈ ಸತಿ ಫ್ಲವರ್ ಶೋ. ಬ್ಯೂಟಿಫುಲ್ ಆಗಿತ್ತು ಗ್ಲಾಸ್ ಹೌಸ್. ಈ ವರ್ಷ ಮಾತ್ರ ಅಷ್ಟು ಬೇಗ ಎಷ್ಟು ಜನ ಬಂದ್ಬಿಟ್ಟಿದ್ದಾರೆ. ಆದಷ್ಟು ಅರ್ಲಿ ಮಾರ್ನಿಂಗ್ ಬನ್ನಿ. ವೀಕ್ ಡೇಸ್ ಅಲ್ಲಿ ಬಂದ್ರೆ ನಾರ್ಮಲ್ ಆಗಿ ಬನ್ನಿ, ವೀಕೆಂಡ್ಸ್ ಅಲ್ಲಿ ಬರ್ತೀರಾ ಅಂದ್ರೆ ಅರ್ಲಿ ಮಾರ್ನಿಂಗ್ ಬನ್ನಿ, ಯಾಕಂದ್ರೆ ಅದಾದ್ಮೇಲೆ ಫುಲ್ಲು ಜನ ಸೇರ್ಕೊಂಡ್ಬಿಡ್ತಾರೆ. ಅಲ್ಲಿ ನೋಡಿ, ಸ್ಕೂಲ್ಗಳಿಂದನೂ ಮಕ್ಳುಗಳನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಈ ವರ್ಷದ ಶೋ ಚೆನ್ನಾಗಿ ಆಗ್ಬೇಕು, ಕರೆಕ್ಟ್ ಆಗಿ ಆಗ್ಬೇಕು, ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಇಷ್ಟು ಜನ ಪೊಲೀಸರು ಶ್ರಮದಿಂದ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಒಂದು ಬಿಗ್ ಸೆಲ್ಯೂಟ್ ಹೇಳ್ತಾ ಮುಂದಕ್ಕೆ ಹೋಗೋಣ. ಅಣ್ಣ, ಎಷ್ಟಿದೆ ಇದೆಲ್ಲ ಕಿಚನ್? 100 ರೂಪಾಯಿ. ಇದು 100 100 ರೂಪಾಯಿ ಅಂತ ಈ ಕಿಚೈನು. ಇದು ಈ ತರದ್ದೆಲ್ಲ 50. 50. ಲೂಡೋ, ಸ್ನೇಕ್ ಅಂಡ್ ಲ್ಯಾಡರ್ ಎಲ್ಲ ಆಡ್ತೀವಲ್ಲ, ಡೈಸು, ಕೌಡೆ, ಎಷ್ಟು ಜನ ಜ್ಞಾಪನ ಇದೆಯಲ್ಲೋ ಗೊತ್ತಿಲ್ಲ. ಇದು ಚೌಕೋಬಾರ ಕೌಡೆ. ಗ್ಲಾಸ್ ಹೌಸ್ ಆದ್ಮೇಲೆ ಆಚೆ ಬಂದ್ರೆ ನಿಮ್ಗೆ ಶಾಪಿಂಗ್ ಮಾಡೋದಕ್ಕೆ ಸುತ್ತ ಸಣ್ಣ ಅಂಗಡಿಗಳಿದಾವೆ. ಶಾಪಿಂಗ್ ಮಾಡ್ಕೊಳ್ಳಿ. ತುಂಬಾ ಸಣ್ಣ ಅಂಗಡಿಗಳು ಯಾರು ಬೇಕಾದ್ರೂ ಇಟ್ಕೋಬಹುದು. ಮೋಸ್ಟ್ಲಿ ಇದಕ್ಕೆ ಬಾಡಿಗೆ ಕಟ್ಬೇಕು ಅನ್ಸುತ್ತೆ. ಈ ತರ ಸಣ್ಣ ಅಂಗಡಿ ಇಟ್ಕೊಳಕ್ಕೆ ಬಾಡಿಗೆ ಕಟ್ಟಬೇಕು ಲಾಲ್ಬಾಗಲ್ಲಿ. ಸೊ ಮುಂಚೆನೆ ರಿಜಿಸ್ಟರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಸುತ್ತಲೂ ಇದೆ ನಮ್ಗೆ ಅಂಗಡಿಗಳು. ಎಲ್ಲ ಓಪನ್ ಆಗೋದು ಮೋಸ್ಟ್ಲಿ 10 ಗಂಟೆ 9 ಗಂಟೆ ಈಗೆಲ್ಲ ಓಪನ್ ಮಾಡ್ತಾ ಇದ್ದಾರೆ. ಫುಡ್ ಕೋರ್ಟ್ ಎಲ್ಲ ಒಬ್ರೊಬ್ರೆ ಓಪನ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಹೇಗಿರುತ್ತೆ ಹಾಗೆ ಸುಮಾರು ನರ್ಸಿಂಗ್ ಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲೆಲ್ಲ ನಿಮ್ಗೆ ಪಾಟ್ಸ್ ಗಳನ್ನ ಸೇಲ್ ಮಾಡ್ತಾರೆ, ಅಂದ್ರೆ ನೀವು ಮನೆಗೆ ತಗೊಂಡು ಹೋಗ್ಬೋದು ಆರಾಮಾಗಿ. ಒಂದಕ್ಕೆ ಎಷ್ಟು ರೇಟ್ ಅಂತ ಇರುತ್ತೆ ನೋಡಿ, ಎಷ್ಟು ತರದ ಹೂವು ಇದೆ. ಈ ತರ ತುಂಬಾ ನರ್ಸಿಂಗ್ ಅಂಗಡಿಗಳಿದಾವೆ. ಇದನ್ನೆಲ್ಲ ಫ್ರಂಟ್ ಅಲ್ಲಿ ಇಡಕ್ಕೆ ಸೂಪರ್ ಆಗಿದೆ. ಇನ್ನು ನಿಮ್ಮ ಮನೆ ಮುಂದೆಗಡೆ ಇಟ್ಕೊಳಕ್ಕೆ ಸಖತ್ತಾಗಿರುತ್ತೆ. ಈ ತರ ಇಲ್ಲ ವಾಲ್ಗೆ ಇಟ್ಕೊಂತೀರಾ ಅಂದ್ರೆ ವಾಲ್ ಹ್ಯಾಂಗಿಂಗ್ ಪ್ಲಾಂಟ್ಸ್ ಕೂಡ ಇದೆ ನಿಮ್ಗೆ. ಇನ್ ಕೇಸ್ ಆಫ್ ಫೈರ್ ಆಕ್ಸಿಡೆಂಟ್ ಅಂಡ್ ಎಮರ್ಜೆನ್ಸಿ ಅಗ್ನಿಶಾಮಕ ದಳ ಕೂಡ ಲಾಲ್ಬಾಗಲ್ಲಿ ಇದೆ. ಅಗ್ನಿ ಪರೀಕ್ಷೆ, ಬಿಗ್ ಬಾಸ್ ನ ಅಗ್ನಿ ಪರೀಕ್ಷೆ ಲಾಲ್ಬಾಗಲ್ಲೂ ಕೂಡ ಮಾಡಿದ್ದಾರೆ.
9 ಗಂಟೆ ಆಯಿತು, ಕಾದಿ ಲೇಟ್ ಆಯಿತು. ಅದಕ್ಕೆ ಹಿಂಗಿಂದನೇ ತೋರಿಸ್ಬಿಡೋಣ ಅಂತ ನಿಮಗೆ. ಸೊ ಏನಿಲ್ಲ, ಮ್ಯಾಟ್ರ್ ಇಷ್ಟೇ. ಲಕ್ಷಾಂತರ ಜನ ಆಡಿಷನ್ ಕೊಟ್ಟಿರ್ತೀರ ಬಿಗ್ ಬಾಸ್ಗೆ, ಅದರಲ್ಲಿ ಫಿಲ್ಟರ್ ಮಾಡೋದೇ 60 ಜನ ಅಗ್ನಿ ಪರೀಕ್ಷೆ ಆಲ್ರೆಡಿ ಪ್ರೋಮೋ ಎಲ್ಲ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಸೆಲೆಕ್ಟ್ ಮಾಡೋದೇ ಒಂದು 4-5 ಜನ. ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡ್ಸ್ಕೊಂತೀರಾ? ಇವಾಗ ಇನ್ನೊಂದು ಆಪ್ಷನ್ ಇದೆ. ಸೊ ಬಿಗ್ ಬಾಸ್ ವಾರದ ಕತೆ ಕಿಚ್ಚನ ಜೊತೆ ನಮ್ಮ ಭಾಷಾ ಕಿಚ್ಚ ಸುದೀಪ್ ಸರ್ ಪ್ರತಿ ವೀಕ್ ನಡೆಸ್ಕೊಡ್ತಾರೆ. ನಾವು ತುಂಬಾ ಜನ ಫ್ಯಾನ್ಸ್ ಬೇಸ್ ಇರೋದೇ ಸುದೀಪ್ ಸರ್ನ ನೋಡಕ್ಕೆ, ಬಿಗ್ ಬಾಸ್ ನೋಡಕ್ಕಲ್ಲ. ಸುದೀಪ್ ಸರ್ ವಾರದಲ್ಲಿ ನಡೆಸ್ಕೊಡ್ತಾರಲ್ಲ ಆ ಪ್ರೋಗ್ರಾಮ್ ನೋಡಕ್ಕೆ. ಅಲ್ಲಿ ಹೋಗೋದಕ್ಕೆ ಒಂದು ಸುವರ್ಣ ಅವಕಾಶ ಕೊಟ್ಟಿದ್ದಾರೆ ಲಾಲ್ಬಾಗ್ನಲ್ಲಿ. ನೋಡ್ಬಿಡ್ರಪ್ಪ, ಹಿಂಗೆ ತೋರಿಸ್ತೀನಿ. ಸಿಂಹಾಸನ ತರ ಕುರ್ಚಿ ಹಾಕಿದ್ದಾರೆ. ಜಸ್ಟ್ ನೀವು ಇಲ್ಲಿ ಕುತ್ಕೊಂಡು ಒಂದು ಫೋಟೋ ಇಡಿಸಿ ಜಿಯೋ ಹಾಟ್ ಸ್ಟಾರ್ ಮತ್ತೆ ಕಲರ್ಸ್ ಕನ್ನಡನ ಟ್ಯಾಗ್ ಮಾಡಿದ್ರೆ ಸಾಕು. ನಿಮ್ ನಸೀಬು ಲಕ್ ಚೆನ್ನಾಗಿತ್ತಂದ್ರೆ ವಾರದ ಕತೆ ಕಿಚನ್ ಜೊತೆ ಸುದೀಪ್ ಸರ್ನ ಭೇಟಿ ಮಾಡಕ್ಕೆ ಅವಕಾಶ ಸಿಗುತ್ತೆ, ಅವಕಾಶ ಇರುತ್ತೆ. ಚಾನಲ್ಗೆ ಒಂದು ರಿಕ್ವೆಸ್ಟ್ ಹಾಕೋಣ ಬನ್ನಿ, ಟಾಪ್ ಇಂದ ಹಾಕ್ಬಿಡೋಣ, ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಬಿಗ್ ಬಾಸ್ ನೋಡಿ, ವಾರದ ಕತೆ ಕಿಚ್ಚ ಸುದೀಪ್ ಸರ್ ಜೊತೆ ನಮಗೂ ಒಂದು ಅವಕಾಶ ಕೊಡಿ. ಬ್ಲಾಗ್ ಮೂಲಕ ನಾನು ಕೂಡ ಪ್ರಮೋಟ್ ಮಾಡಿದ್ದೀನಿ. ಸೊ ಯಾರೆಲ್ಲ ಲಾಲ್ಬಾಗಿಗೆ ಬರ್ತೀರಾ ಒಂದ್ಸತಿ ಟ್ರೈ ಮಾಡಿ. ಏನಾದರೂ ಒಳ್ಳೆ ಸ್ಟ್ರಾಟರ್ಜೀಸ್ ಅಲ್ವಾ ಇದೆಲ್ಲ, ಒಳ್ಳೆ ಪ್ರಮೋಷನ್ ಸ್ಟ್ರಾಟರ್ಜೀಸ್ ಸೂಪರಾಗಿ ಮಾಡಿದ್ದಾರೆ ಚಾನಲ್ ಅವರು. ಸೊ ಇದಿಷ್ಟು ಲಾಲ್ಬಾಗ್ ವಿಡಿಯೋ ಆಗಿತ್ತು. ಯಾರೆಲ್ಲ ಲಾಲ್ಬಾಗ್ಗೆ ಇನ್ನೂ ವಿಸಿಟ್ ಮಾಡಿಲ್ಲ, ವಿಸಿಟ್ ಮಾಡಿ. 17ರ ತನಕ ಇರುತ್ತೆ. ಸೊ ಟಿಕೆಟ್ಸ್ ಎಲ್ಲ ನೋಡಿದ್ರಿ, ಟಿಕೆಟ್ ಪ್ರೈಸ್ ಆಗಿರ್ಬೋದು, ಯಾವ ಥೀಮ್ ಆಗಿರ್ಬೋದು ಎಲ್ಲ. ಬಟ್ ಇಲ್ಲಿ ನೋಡೋದಕ್ಕಿಂತ ನೀವು ಬಂದು ವಿಸಿಟ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್.